ಮೊದಲನೇ ಸೀನ್ ಬನವಾಸಿಯ ಒಂದು ಹಳ್ಳಿಲಿ ಮದುವೆ ಕೂಸಿನ ಮನೆಯಲ್ಲ ಸನ್ನಿವೇಶ. ಹಾಯ್, ಕೇಳಿಸ್ತಂದ್ರ? ಅದೇಯ ನಮ್ಮನೆ ತಂಗಿಗೆ ಎಂಜಿನಿಯರಿಂಗ್ ಮುಗಿತೆ ಬಂದತು. ಹೌದು ಹೌದು, ನಮ್ಮನೆ ತಂಗಿಗೆ ಎಂಜಿನಿಯರಿಂಗ್ ಮುಗಿತೆ ಬಂದತ್ತಲ್ಲಿ. ಹೌದು, ಡಿಗ್ರಿ ಮುಗಿದ ಕೂಡ್ಲೆಯ ಒಂದ್ ಗನ ಮಾಡಿ ಹುಡುಕಿ ಮದುವೆ ಮಾಡೋ ಅನ್ಕೊಂಡಿವಲ್ಲಿ. ಎಂತ ಕೇಳ್ತಾ ಇದ್ದೆ ಅಂದ್ರೆ, ಅದೇ ಕೆಸರುಗದ್ದೆ ಮಂಕಾಳಕ್ಕಿದ್ದಲ್ಲಿ ಅದು ಫೋನ್ ಮಾಡಿತ್ತು. ಅದರ ಸಂಬಂಧಿಕರಲ್ಲಿ ಒಂದ್ ಗನ ಮಾಡಿ ಇದ್ನಡ. ನಿಮ್ಮನೆ ಕೂಸಿಗೆ ಚಲೋ ಜೋಡಿ ಆಗ್ತು. ಜಾಸ್ತಿ ಕಲ್ತವೆಲ್ಲ ಅಲ್ಲ, ಆದ್ರೆ ಊರಲ್ಲಿ ಭರ್ಜರಿ ಕುಳ ಹೇಳ್ತು. ಜಾತಕ ತರ್ಸ್ಕೊಂಬನ ಹೆಂಗೆ? ಅಡ್ರಟ್ರಲ್ಲ ಮಂಕಳಕ್ ನಟ್ರಲ್ಲ ಕೊಡುದು ಬ್ಯಾಡ್ದೆ ಜಾತಕವ. ಆ ಮಂಕಳಕ್ ನಟ್ರಲ್ಲ ಕೊಡುದು ಬ್ಯಾಡ್ದೆ ಜಾತಕವ. ಮೊದ್ಲೇ ಹೊರ್ಕ್ ಬಾಯಿ ಅದ್ರದ್ದು ಕಡೆಗೆ ಇಡೀ ಊರಿಗೂ ಹಬ್ಬಸ್ಕೊತ್ ತಿರುಗಿತು. ಒಂದ್ ವೇಳೆ ಜಾತಕ ಆಗದೆ ಇದ್ರೆ ಯಾವ್ದಕ್ಕೂ ನಮ್ಮನೆ ಕೂಸ್ನೊಂದ್ಸಲ ಕೇಳ್ಕೊಂಡು ಜಾತಕ ಕೊಡುವನ. ಹಂಗ ಹೇಳ್ರ? ನಮ್ಮನೆ ತಂಗಿನ ಕೇಳ್ಕೊಂಡು ಮುಂದುವರಿಯುದು ಹೇಳಾದ್ರೆ ಆ ಮಂಕಳ ಅಕ್ಕಂಗೆ ಎಂತದು ಹೇಳುದೇ ಬೇಡ. ಹೆಂಗಾರ ಮಾಡಿ ಜಾತಕವನ್ನು ತರ್ಸ್ಕೊಂಬನ ಹೆಂಗೆ? ಅದೇ ಸರಿ. ಅಲ್ಲಿಯೇ ಕೂದುಕೊಂಡು ಎಲ್ಲವೂ ಕೇಳ್ತಾ ಇದ್ದು ನಮ್ಮ ಕೂಸು. ಕೋಪ 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 ನೆತ್ತಿಗೆ ಏರ್ತಾ ಇದ್ದು. ಅಮ್ಮ ಅಪ್ಪ, ನಾ ಎಷ್ಟು ಸಲ ಹೇಳಿದ್ದೆ ನನಗೆ ಇಷ್ಟು ಬೇಗ ಮದುವೆ ಬೇಡ ಬೇಡ ಹೇಳಿ. ಇಬ್ಬರು ನನ್ನ ಮಾತು ಯಾಕೆ ಕೇಳ್ತ್ರಿಲೆ? ನಾ ಇದ್ದಿದ್ದು ಒಂದು ಮಗಳು ನಿಂಗಕ್ಕಿಗೆ, ನಾ ಹೆಚ್ಚಾಗೋದು ನಿಂಗಕ್ಕಿಗೆ. ನಾ ಇಷ್ಟು ಬೇಗ ಮದುವೆ ಆಗ್ತಿಲ್ಲ. ನಂಗೆ ಇನ್ನೂ ರಾಶಿ ಕಲಿಯವು, ಒಳ್ಳೆ ಕಂಪನಿ ಸೇರವು, ರಾಶಿ ಸಂಪಾದನೆ ಮಾಡವು, ಆಮೇಲೆ ಮದುವೆ ಆಗ್ತಿ. ಪ್ಲೀಸ್ ಅಪ್ಪ, ನೀನಾದ್ರೂ ಅಮ್ಮಂಗೆ ಹೇಳ ಪ್ಲೀಸ್ ಅಪ್ಪ. ಎಂತೆಂತ ಆಗವ ಅದಾದ್ರೆ ಚಂದ. ಹಲ್ಲಿದ್ದಾಗ ಕಡ್ಲಿದ್ದಾಗ ಹಲ್ಲಿಲ್ಲೆ ಅಂದಂಗೆ, ಯಾವ ವಯಸ್ಸಿದ್ದಾಗ ಮದುವಿದ್ದಾಗ ವಯಸ್ಸಿಲ್ಲ ಹೇಳ್ದಂಗ ಆಗ್ತು ಕಡೆಗೆ. ಸುಮ್ಮಂಗಿರು ನೀನು. ಹೆಂಗ ಒಂದ್ ಗನ ಮಾಡಿ ಹುಡುಕಿ ನಿಂಗ್ ಮದುವೆ ಮಾಡ್ತೀಯ, ಸುಮ್ಮಂಗಿರು. ಅತ್ತೆ, ನಿಂದು ಒಂದ್ ಶುರುವತ್ತ ಈಗ. ದಣಿ ನಾನ್ ಬೇಡ ಬೇಡ ಹೇಳ್ತಾ ಇದ್ದಿ, ಅತ್ತೆನೂ ಬಂದ್ಬಿಟ್ಯ. ಈಗ ಅಜ್ಜ ಅಜ್ಜಿನೂ ಬತ್ತ. ಇನ್ನು ತಂಗಿ ಮದ್ವೆಗೂ ಹೇಳ್ಕೇತ. ನಿಂಗಳದೆಲ್ಲ ತಲೆನೋವು ನನಗೆ ಆಗ್ತಿಲ್ಲ. ನಿಂಗಕ್ಕಿಗೆ ಅಂತನು ನನ್ನ ಮದುವೆ ಮಾಡಿ ಡಬ್ಬ ಹಾಕೋಳು ಯೋಚನೆ ಮಾಡಿಗಿದೆ. ನಾನೀಗ ನನ್ನ ಫ್ರೆಂಡ್ಸ್ ಎಲ್ಲ ಕರಿತಾ ಇದ್ದೆ, ಜಾತ್ರೆಗೆ ಹೋಗ್ತೆ. ನಿಂಗ ಏನಾದ್ರೂ ಮಾಡ್ಕೊಳ್ಳಿ, ನಾ ಮದುವೆ ಆಗವಲ್ಲ ಅಂದ್ರೆ ಆಗವಲ್ಲ. ಬ್ರೋಕರ್ ಸಾಂಬಾ ಭಟ್ರು ಮತ್ತೆ ದೈವಜ್ಞರಾದ ಮಂಜುನಾಥ್ ಶಾಸ್ತ್ರಿಗ ಆರದ್ದೋ ಜಾತಕ ಫೋಟೋ ಹಿಡ್ಕೊಂಡು ಕುಯ್ದವಲ್ಲಿ ಎಂತ ಮಾತುಕತೆ ಮಾಡ್ತವು ಕೇಳುವ ಆತ. ನಮಸ್ಕಾರ ಸಾಂಬಾ ಭಟ್ರೆ. ನಮಸ್ಕಾರ. ನೋಡಿ, ನಾನು ಈ ಮದುವೆ ಮಧ್ಯಸ್ಥಿಕೆ ಮಾಡಲು ಶುರು ಮಾಡಿ ಎಷ್ಟೋ ವರ್ಷ ಆಗೋತು. ಎಷ್ಟು ವರ್ಷ ಆತೋಳು ನೆನಪೇ ಗೊತ್ತಿಲ್ಲ ನನಗೆ. ಆ ದೇವ್ರೇ ಬಲ್ಲ. ಆದ್ರೆ ಹಿಂದಕ್ಕಿನ ಕಾಲದಲ್ಲಿ 100 ಸುಳ್ಳು ಒಂದು ಮದುವೆ ಮಾಡುತ್ತಿದ್ದು. ಆದ್ರೆ ಈಗ 1000 ಸುಳ್ಳು ಹೇಳಿರುವ ಒಂದು ಮದುವೆ ಮಾಡಲು ಆಗ್ತಿಲ್ಲ ಮಾರಾಯ್ರ. ಎಂತ ಮಾಡೋದೊಳೆ ಗೊತ್ತಾಗ್ತಿಲ್ಲ. ಹಂಗಾಗಿ ನಾಯಿ ಮಧ್ಯಸ್ಥಿಕೆ ಅಷ್ಟೇ ನಂಬ್ಕೊಂಡಿದ್ರೆ ಹೊಟ್ಟೆ ತುಂಬವಲ್ರ. ಹಂಗಾಗಿ ಸುಮಾರು ಇವ್ರ ಜೊತೆ ಸೇರ್ಕೊಂಡು ಸ್ವಲ್ಪ ಜ್ಯೋತಿಷ್ಯ ನೋಡೋದು, ಮತ್ತೆ ಪುರೋಹಿತಿಗೆ ಮಾಡೋದು, ವಾರಕ್ಕೊಂದ್ಸಲ ಎಲ್ಲೋ ಪುರೋಹಿತಿಗೆ ಒಪ್ಪೋದು ಎಲ್ಲ ಕಲ್ತ್ಕೊಬಿಡ್ದೆ. ಈಗ ಯಾರೋ ಜಾತಕ ಕೊಟ್ಟಿಕ್ಕಿ ಒಯ್ದ ಸುಮಾರಷ್ಟು ಫೋಟೋ ಜಾತಕ ಎಲ್ಲ ಇದ್ದು ಸೇರ್ಬತ್ತಾ ನೋಡ್ತೀಯ. ಯಾವ್ಯಾವ ಕೂಟ ಸೇರ್ತು, ಯಾವ್ಯಾವ ಗಣ ಸೇರ್ತು ನೋಡುವ ನಾವು ಒಂಚೂರು. ಸರಿ, ನೋಡೋಣ ಸಾಂಬಾ ಭಟ್ರೆ, ಯಾವ್ದು ಜಾತಕ ಸರಿಯಾಗಿ ಹೊಂದಿತ್ತು ಹೇಳಿ ನೋಡಿ ಹೇಳ್ತೆ. ಅದ ಮಾಣಿಯ ಅಪ್ಪ, ಅಮ್ಮ, ಸೋದರ ಮಾವ, ಮಾಣಿಯ ಅಜ್ಜಿ, ಮಾಣಿಯ ಜಾತಕ ಹಿಡ್ಕೊಂಡು ಬೈಂದವನ್ನೇ. ಸಾಂಬಾ ಭಟ್ರು ದೈವಜ್ಞರು ಅವಕ್ಕೊಂದು ಎಂತಾದರೂ
ಒಂದು ಸಲಹೆ ಕೊಡ್ತಾವ ಹೇಳಿ ನೋಡುವ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ನಮ್ಮನೆ ತಮ್ಮಂಗೆ ಹೆಣ್ಣು ಹುಡ್ಕ ಹೇಳ ಇದು. ಇಡೀ ಊರು ತಿರುಗಿ ಚಪ್ಲಿ ಸೌದೋತು ಅಂದ್ರೆ ಆ ತೋಟ ಮನೆ ಚಪ್ಲಿ ಅಂಗಡಿ ಅವ ಚಪ್ಲಿ ಖಾಲಿಯಾಗಿ ಅಂಗಡಿ ಮುಚ್ಕೊಂಡು ಓಡೋಗ್ಬಿಟ್ಟ. ಎಂತ ಸಾಯೋರ ಮಾರಾರ, ಎಲ್ಲೂ ಪರಿಹಾರ ಸಿಕ್ಕಿದ್ದಿಲ್ಲ. ನಿಮ್ಮ ಹತ್ರ ಬಂದ್ರಾರು ಒಂದು ಪರಿಹಾರ ಸಿಕ್ತು ಹೇಳಿ ಬಂದ. ಇದು ಹೆಂಗಾರು ಮಾಡಿ ಒಂದು ಚಲೋ ಹೆಣ್ಣು ಹುಡ್ಕೊಡ್ರ. ಓಹೋ, ಅಂದಂಗೆ ನಿನ್ ತಮ್ಮಂಗೆ ಅಂದ್ರೆ ನಿನ್ ತಮ್ಮಂಗೆ ಇನ್ನು ಮದುವೆ ಆಯ್ದಿಲ್ಯನ? ತಮ್ಮಲ್ಲ ಏನ್ ಮಗ. ನನ್ನ ಭಟ್ರೆ ನನ್ನ ಮಗಂಗೆ ಭಟ್ರೆ ತಮ್ಮನ ನನ್ನ ಮಗಂಗೆ. ಸಾಂಬ ಭಟ್ರೆ, ನಂಗೊಂದು ಘನ ಸೊಸೆ ಹುಡಿ ಕೊಡ್ರ. ನನ್ನ ಚಲೋ ನೋಡ್ಕೊಳ್ಳೋ. ನಾನು ನನ್ನ ಅತ್ತೆ ಹೆಂಗೆ ಚಲೋ ನೋಡ್ಕತ್ತೆ ನೋಡಿ ಹಾಂಗೆ ನೋಡ್ಕೊಳ್ಳೋ. ಆದ್ರೆ ಒಂದು ಮಾತು, ನಂದು ನನ್ನ ಗಂಡ ನಂಗೆ ಇಜ್ಜೋಡಿ ಮಾತ್ರ ಮಾಡಾಡಿ. ಎಂತ ಇದೆ ನನ್ನ ಜೋಡಿಗೆ? ಇಷ್ಟು ಗುಂಡಕ್ಕಿದ್ರು ಇನ್ನು ಮದುವೆ ಐತಲ್ಲ. ನಾನು ಇಷ್ಟು ಗುಂಡುಕಿದ್ರು ಮದುವೆ ಇದೆ. ಅದನ್ನ ಬರೀ ಗುಂಡುಗಂತ ಅಲ್ಲದ್ರ ಭಟ್ರೆ, ನಾ ಚಂದಕ್ಕಿದ್ದೆ ನನ್ನ ಮದುವೆ ಮಾಡ್ಕೊ ಬಂದದ್ದು. ಮತ್ತೆ ಅಷ್ಟು ಚಲೋ ನೋಡ್ಕೊಂಡೆ ನಾನಿನ್ನ. ಹೌದ್ರ, ಅಲ್ಲ ಹೇಳಿದ್ನಿಲ್ಲ, ಇಜ್ಜೋಡಿ ಅಪ್ಪಲಾಗ ಹೇಳಿದ್ದೆ. ಅಂದಂಗೆ ನಿಮ್ಮನೆ ತಮ್ಮ ಮಗನ್ಗೆ ಒಂದೇ ಮದ್ವೆಗ ಅಥವಾ ಓಯ್ ಸಾಂಬ ಭಟ್ರೆ, ಒಂದೇ ಮದುವೆನೇ? ಸರಿ, ಹಾಗಾದ್ರೆ ಹಿಂಗ ಸರಿಯಾದ ಜಾಗಕ್ಕೆ ಬೈಂದಿ. ಜಾತಕ ಕೊಡಿ, ಹಿಂಗ ಸರಿಯಾದ ಒಳ್ಳೆ ಸಂಬಂಧ ಹುಡುಕಿ ಕೊಡ್ತೇಯ. ನಿಂಗ ಏನು ಚಿಂತೆ ಮಾಡೇಡಿ. ಜಾತಕ ದೈವಜ್ಞರ ಹತ್ರ ಕೊಟ್ಟಿಗೆ ಹೋಗಿ ಈಗ ಮತ್ತೆ ಒಳ್ಳೆ ಕೂಸ್ ಬಂದಾಗ ಕರಿಯ ಕಳಿಸ್ತೀಯ. ಬನ್ನಿ. ಅಡ್ಡಿಲ್ಲ ಸಾಂಬ ಭಟ್ರೆ. ಮೊದಲೆಲ್ಲ ಕೂಸಿನ ಜಾತಕ ಕೊಟ್ಟೊಂಡಿತ್ತದು, ಈಗ ಮಾನ್ಯಂಗಳ ಜಾತಕ ಕೇಳ್ತವು. ಕಾಲ ಎಲ್ಲಿಗೆತ್ತಿತ್ತು ಬಾವ ಇದು? ಎಂತ ಅವಸ್ಥೆ ನಮ್ಮದು. ಮಾನ್ಯಂಗಳ ಜಾತಕ ಕೇಳುವ ಕಾಲ ಬಂತಿದೀಗ. ಎಂತ ಮಾಡ್ಲು ಎಡಿಯ ಕಾಲಾಯ ತಸ್ಮೈ ನಮಃ. ಎಂತ ಮಾಡುದು ಬಾವ? ಜಾತಕವ ಕೊಟ್ಟಿಕ್ಕಿ ನಾವು ಹೋಪ ಎನಗೆ ಸಾಮಾನ್ ತಕ್ಕೊಂಡು ಹೋಗಲಿದ್ದು. ಪೇಟೆಯಿಂದ ಸುಮಾರು ಸಾಮಾನ್ ತಕ್ಕೊಂಡು ಹೋಯ್ಕು. ಈಗಲೇ ಸುಮಾರು ಹೊತ್ತಾತಿ ಇಲ್ಲಿ. ಎಂತ ಮಾಡುದು? ಜಾತಕವ ಕೊಡುವ ಇದ. ಬನ್ನಿ ಬಾವ. ತಡೀರ, ಗಡ್ಬಿಡಿ ಮಾಡಿ. ಹಸ್ತು ಮುಟ್ಟುಗತ್ತೆ. ಹಸ್ತು ಮುಟ್ಟುಗಳೇ ಚಲೋ ಒಂದು ಒಳ್ಳೆ ಕೂಸಿನ ಹುಡುಕಿ ಮಡಿಗಿ ಹುಡುಕಿ ಕೊಡ್ತೀಯ. ಆ ರೋನಾಲ್ಡ್ ರಂಪಿದ್ನಲ್ಲಿ. ರೋನಾಲ್ಡ್ ಅಲ್ಲ, ಓ ಡೊನಾಲ್ಡ್ ಡೊನಾಲ್ಡ್ ಟ್ರಂಪ್ ಹಂಗೆಲ್ಲ ನಾನೇ ಹುಡುಕೊಟ್ಟಿದ್ದೀಯ. ಹೌದಾ? ಮೊನ್ನೆ ಇಕ್ಕಪ್ಪೆಂಡ್ರ ಮದ್ವೆ ಆಗ್ತಲ್ರ, ಮೂರು ನಾನೇ ಹುಡುಕೊಟ್ಟಿದ್ದೆ. ಹಂಗ ನಮ್ಮನೆ ಮಗ ಕೆಡ್ಸ್ಕೊಳ್ಳಿ, ಪಕ್ಕ ಕೂಸಿನ ಜಾತಕ ಹುಡುಕೊಡ್ತೆ. ಹಂಗ ನಮ್ಮನೆ ಮಗ ಹುಡುಕೊಡ್ತೀವಿ ಬಿಡಿ. ಒಳ್ಳೆ ಕೂಸು ಹುಡುಕಿ ಮದುವೆ ಮಾಡಿಸಿ ಕೊಡಿ ಅಷ್ಟೇ. ಆಯ್ತು. ಅಡ್ಡಿಲ್ಲ ಸಾಂಬ ಭಟ್ರೆ, ನಮಸ್ಕಾರ. ಅಕ್ಕ ಪಕ್ಕದ ಹೆಂಗಸರು ಸಂಜೆ ಕಟ್ಟೆ ಮೇಲೆ ಕೂತ್ಕೊಂಡು ಇನ್ನೊಬ್ಬರ ಮನೆ ವಿಷಯ ಮಾತಾಡೋದು ಕೇಳೋದಕ್ಕೆ ಎಂತ ಚಂದ ಗೊಂತಿದ ನಿಂಗೋಗೆಲ್ಲ. ಈಗ ಇಲ್ಲಿ ಕೇಳುವ ಎಂತೆಲ್ಲ ಮಾತಾಡ್ತವಳಿ. ನಮ್ಮ ಬಗ್ಗೆಯೂ ಮಾತಾಡೋಕು ಜಾಗ್ರತೆ. ಯಾಕಿರ್ಚ ಅಪ್ಪ ಅಂಕೆರಿ ಸುಮ್ಮನಿರ್ತಡಲೆ ಅದ್ರ ಮಗಂಗೆ ಸುಂಕುಗಟ್ಟೆ ರಾಮಭವನ್ ಮಗನ ಜೊತೆ ಎಂಗೇಜ್ಮೆಂಟ್ ಆಗಿತ್ತಡೆ. ಅದು ಆ ಕೂಸ್ ನೋಡಿ ಯಾವಳದಂತ ಹೇಳ್ತವಲೆ. ಟಿಪ್ ಟಾಪ್ ಹಿಡ್ಕೊಂಡು ಓಡಾಡ್ತಿತ್ತಲೆ. ಇಂಗ್ಲಿಷ್ ಟಿಪ್ ಟಾಪ್ ಹಿಡ್ಕೊಂಡು ಓಡಾಡ್ತಿತ್ತಲೆ. ಅದ್ರಾಗಂತೂ ಮೇಸ್ತ್ರಿ ಮನೆಯಲ್ಲಿ ಇರ್ತಾಳೆ. ಅದ್ರಾಗೊಂದು ಮಾಣಿ ಹುಡುಗನ್ ನೋಡ್ಕೊಂಡಿರ್ತಾಳೆ. ಕಾಡಿಗಿದ್ದಲೆ ಆ ಹುಡುಗನ ಜೊತೆ ಓಡ್ನಾಡ್ತಾಳ ಮಾರೈತಿ. ಸೊಟ್ಟೆ ನೋಡ್ರು ನಮ್ ಜೊತೆಗೆ ಬುದ್ಧಿನೇ ಇಲ್ಲಲ್ಲ. ಎಂತ ಗಾನ ಮಣಿ ಹುಡುಕಿದಿದ್ವೆ. ಎಂತಂದೆ? ಅಲ್ಲ ಟಿಪ್ ಟಾಪ್. ಯಾರು ಹೇಳ್ತೀವಿ ನಿಂಗೆ ಟಿಪ್ ಟಾಪ್ ಅಲ್ದೆ, ಅದು ಲ್ಯಾಪ್ಟಾಪ್ ಬರೈತಿ. ಲ್ಯಾಪ್ಟಾಪ್ ಒಳಗೆ ಟಿಪ್ ಟಾಪ್ ಅಲ್ಲ. ಇನ್ನೆಂತ ಅಂದ ತಡಿ, ಇನ್ನೆಂತ ಎಂತ ಮಾಡಿ? ಮೇಸ್ತ್ರಿ ಮಾಡಿ. ಮೇಸ್ತ್ರಿ ಮಾಡಿ ಅಂತ ಅದು ಮ್ಯಾಟ್ರಿಮೋನಿ. ಯಾರು ಹೇಳ್ತಾ ಹಿಡಿಯೋಕ್ಕೆ? ಅಯ್ಯೋ ಇರ್ಲಿ ಬಿಡು, ನಿಂಗೆ ಇಂಗ್ಲೀಷ್ ಯಾವಾಗಲೂ ಇದ್ದಿದ್ದೆ ಹಿಂಗೆ. ಈಗಿನ ಕಾಲದವ್ರಿಗೆ ಎಂತೂ ಗೊತ್ತಾಗ್ತಿಲ್ಲ. ಎಂತ ಮದುವೆ ಆಯ್ಕಿರೆ ಮಾಣೆ ಮೀಸಿರಕ್ಕೋ, ಮೀಸಲ್ಲಿ 250 ಕೂದ್ಲಿರಕ್ಕೋ, 249 ಇದ್ರೆ
ಲೆಕ್ಕ ಮಾಡ್ತಕ್ಕೋಣ ಮಾಡಿದಾರ ಮಿಗಿಸಿಲಿ ಎಷ್ಟು ಕೂತಿದ್ರು ಲೆಕ್ಕ ಮಾಡ್ತಕ್ಕೋಣ ಏನ್ ಹೇಳಣ್ಣ ಹೇಳಿ ಎಂತ ಇದು ಬೇಸೂರ್ ಮಾಣಿಗೆ ಬೆಂಗೂನ ಮಾಸೂರ್ ಮಾಣಿ ಮಾತ್ ಸೊಟ್ಟ ಅಂಬ ಈಗಿನ ಕಾಲದ ಹೆಣ್ಣುಡ್ರು ಕಟ್ಕೊಂಡ್ರೆ ಆಗ್ತದ ಅದೆಂತ ಹೇಳ್ತದ ಎಂತ ಕಾಲ 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 ಬಂದಾಗ ಕತ್ತನು ಚಂದ ಕಟ್ತಾಡ ಹಂಗೆ ಆಗೋಯ್ತು ಈಗಿನ ಕತೆ ಅಂದ್ರೆ ಏನ್ ಹೇಳಣ ಹೇಳಿ ಅಲ್ಲದೆ ಮಾಬಲ್ ಬಾವನ್ ಮನೆಯ ಎಂಗೇಜ್ಮೆಂಟ್ ನಾನು ಹೋಗಿದ್ನೆ ಎಂತ ಹುಡುಗಿ ಒಮ್ಮೆ ಮಾರೈತಿ ಹಲಸಕಾಯಿ ಹುಳಿ ಅಪ್ಪೆ ಹುಳಿ ಟೇಬಲ್ ಊಟ ಅಯ್ಯೋ ಮಾಯಿನ ರಸಾಯನ ಮಾಡಿದ್ದ ಹುಟ್ಟಿನ ಕೆಳಗಿಳಿತಿಲ್ಲ ಅಷ್ಟು ಚಲೋ ಮಾಡಿ ಮದುವೆ ಮಾಡ್ರಿ ಈ ಕೂಸು ಆ ಮೆಟ್ರೋಮನಿನ ಅಂತ ನೋಡ್ಕೊಂಡು ಹೋತೋಳಿ ಆ ಮಾಡಿ ಜೀವ ಕೊಟ್ಟು ಬಿಡವ ಅಯ್ಯೋ ಮುಳ್ಳು ಮಾಡಿ ಹಾಂ ಜೀವ ಕೊಡಿದಾರೆ ಇಷ್ಟಿಂತ ನಾವು 4-5 ಸಲ ಜೀವ ಕೊಡೋಕ್ಕಾಗಿತ್ತು ಅಯ್ಯೋ ನಾನು ಮುಳ್ಳು ಮಾಡಡಿ ನೋಡು ಈ ನೋಡಿ ದೋನೆ ಬಿದ್ರುವ 4 ಮದುವೆ ಮನೆ ಮುಗಿಸಿ ಕೀಗಿಲ್ಲ ಬಂದೆ ಇನ್ನು ಮತ್ತೆ ಮುಂದ್ರೆ ಮಟ್ಟಿದ್ದು ಕೆಮ್ಮ ಅಂದ್ರೆ ಕೆಮ್ಮ ಈ ಥರ ಮುಳ್ಳು ಮಾಡಡಿ ಹೇಳ್ತಾ ಅಯ್ಯೋ ನಮ್ಮ ಹುಡುಗರಿಗೆ ರಜವೂ ಬುದ್ಧಿ ಇಲ್ಲ ಮದುವೆ ಆಯ್ದಿಲ್ಲ ಹೇಳಿ ಜೀವ ತಗೊಂಡ್ರೆ ಎಂತ ಸಾಧನೆ ಮಾಡಿದಂಗಾತು ಒಟ್ಟಾರೆ ಅಬ್ಬೆಪ್ಪನ ಹೊಟ್ಟೆ ಉರಿಸೋದು ಅದಕ್ಕೆ ನಂಗೆಲ್ಲ ಹೇಳುದೀಯ ನಮ್ಮ ಹವ್ಯಕ್ಕೆ ಹೆಣ್ಮಕ್ಳಿಗೆ ಮತ್ತು ಮಾಣಿದಿಕ್ಕೋಗೆ ನಿಂಗೆ ಏನಾರು ಪ್ರೀತಿ ಗೀತಿ ಮಾಡುದಾರೆ ನಮ್ಮ ಹವ್ಯಕರನ್ನೇ ಮಾಡಿ ಬೇರೆ ಜಾತಿಯವ್ರನ್ನು ಮಾಡಲು ಹೋಗಡಿ ಮತ್ತೆ ಅಷ್ಟೇ ಜೀವ ಹೋದ್ರು ಬೇರೆ ಜಾತಿಯವ್ರನ್ನು ಮಾಡಲು ಹೋಗಡಿ ಹೌದು ಆತಾ ಹಂಗೆಯ ಹಂಗೇನಾದ್ರೂ ನಿಂಗ ಬೇರೆ ಜಾತಿಯ ಪ್ರೀತಿ ಮಾಡ್ಕೊಂಡ್ರೆ ನಂಗಳ ಮಕ್ಳ ಕಾಲಕ್ಕೆ ಒಬ್ಬರು ಹವ್ಯಕರು ಇರ್ತದೆ ನೋಡಿ ಮತ್ತೆ ಹೇಳಿದ್ದೆ ಅದೆಲ್ಲ ಅಷ್ಟೇ ನೆನ್ಪಿಟ್ಕೊಳ್ಳಿ ಇವತ್ತೇನು ಹಂಗ ಬಂದು ಕೆಲಸ ಆಯ್ತು 4 ಮನೆ ಸುದ್ದಿ ಆಯ್ತು ಇನ್ನು ಮತ್ತೆ 4 ಮನೆ ಬೇಕಾದ್ರೆ ನಮ್ಮನೆ ಬನ್ನಿ ಈಗ ಮಾಡೈತಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಬತ್ತು ನಾ ರೈಟು ಏನ್ ನಾನು ಬತ್ತೆ ನಮ್ಮನೇಲಿ ಟಿವಿ ಹಾಳಾಯ್ತು ಅವಳು ಸುದ್ದಿ ಹೇಳ್ತಲಡ ಅವಳು ಸುದ್ದಿ ನಂಗೆ ಗೊತ್ತಿದ್ದು ನಾನು ಕನಿಗೆ ಹೇಳ್ತೇತ ಓಹೋ ಕೂಸಿನ ಅಪ್ಪ ಅಮ್ಮ ಬ್ರೋಕರ್ ಮತ್ತೆ ದೈವಜ್ಜರ ಹತ್ರ ಬಂದವನ್ನೇ ಎಂತಾವತ್ತು ನೋಡುವ ಎಂತೆಲ್ಲ ಮಾತುಕತೆ ಆವತ್ತು ಅವರ ಬಾಯಿಂದಲೇ ಕೇಳಿ ನೋಡುವ ನಮಸ್ಕಾರ ನಮಸ್ಕಾರ ಮಗಳು ಜಾತಕ ಕೊಟ್ಟಿಗೆ ಹೋಗಿದ್ರಲ್ಲಿ ಸುಮಾರು ಮಾಣಿಗಳ ಫೋಟೋ ಮತ್ತೆ ಜಾತಕ ಹೊಂದಿಸಿಟ್ಟಿದ್ಯ ಯಾವ್ದ್ಯಾವ್ದು ಹಾಕ್ತು ನೋಡಿ 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 ಈ ಮಾಣಿ ಜಾತಕ ನೋಡಿ ಒಳ್ಳೆ ಇದ್ದ ನೋಡ್ಲು ಭಾರಿ ಚಂದಿದ್ದ ಇನ್ನು ಕೂದ್ಲೆಲ್ಲ ಕಪ್ಪಗಿದ್ದು ತಲೆ ತುಂಬಾ ಕೂದ್ಲಿದ್ದು ಮತ್ತೆ ಮತ್ತೆ ಮನೆಯಲ್ಲೂ ಭಾರಿ ಕುಳ ಆದ್ರೆ ರಾಶಿ ಕಲ್ತವಲ್ಲ ಪುರೋಹಿತ್ಗೆ ಮಾಡ್ತಾ ಒಡ್ಡಿಲ್ಯಾ ಇನ್ನು ಚಲೋ ಮಾಣಿ ಹುಡ್ಕೊಡಿ ಇಂಥವೆಲ್ಲ ಬೇಡ ಭಟ್ರೆ ನೋಡಿ ನೋಡಿ ಈ ಮಾಣಿ ಅಡ್ಡಿಲ್ಯಾ ನೋಡಿ ಇವ ಅಮೆರಿಕಾ ಕಂಪ್ನಿಲಿ ಕೆಲಸ ಮಾಡ್ತಾ ಸಿಕ್ಕಾಪಟ್ಟೆ ನಿಂಗಳು ಪೂರ್ತಿ ಎಲ್ಲ ತಲಾಂತರಕ್ಕೂ ಎಲ್ಲಕ್ಕೂ ದುಡ್ಡು ಸಾಕಾಗ್ತು ಅಷ್ಟು ಸಂಬಳ ಬತ್ತು ನೋಡ್ಲು ಭಾರಿ ಚಂದಿದ್ದ ಆದ್ರೆ ಸುಳ್ಳು ಹೇಳುದು ಒಂದು ಚಟ ಬಿಟ್ರೆ ಮಾಣಿಗೆ ಬೇರೆ ಯಾವ ಚಟವೂ ಇಲ್ಲ ಈ ಮಾಣಿ ಬೇಡ ಭಟ್ರೆ ಎಲ್ಲರೂ ಸುಳ್ಳು ಹೇಳ್ಕೊಂಡು ನನ್ನ ಮಗಳು ಮದ್ವೆ ಹಾಕೊಂಡ್ ಕಡೆ ಮದ್ವೆ ಆಗ್ಲಿಲ್ಲ ಅಂದ್ರೆ ಎಂತ ಮಾಡವ್ರ ಅದೇ ಸರಿ ಇಲ್ಲಿ ಒಂದು ಜಾತಕಲ್ಲ ಆಯ್ಕಿಲಿ ಕೂಡಿ ಬತ್ತು ಒಳ್ಳೆ ಗಣ ಸೇರಿ ಬತ್ತಾತ ಆದ್ರೆ ಈ ಮಾಣಿ ಪುರೋಹಿತ ಅಕ್ಕ ನಿಂಗೋಗೆ ನಮ್ಮನೆ ಕೂಸು ಎಂಜಿನಿಯರಿಂಗ್ ಮಾಡದ್ದು ಪುರೋಹಿತ್ ಬೇಡ ಬೇಡ ಭಟ್ರೆ ಚಲೋ ಮಾಣಿ ಹುಡಿ ಕೊಡಿ ಇವೆಲ್ಲ ಬೇಡ ಅಯ್ಯೋ ಯಾವ ಮಾಣಿ ತೋರ್ಸಿದ್ರು ಒಬ್ಬ ಕುಂಟಾಗ್ತಾವ ಒಬ್ಬ ಸುಳ್ಳು ಹೇಳ್ತಾವ ಒಬ್ಬ ಓಡೋಗ್ತಾವ ಒಬ್ಬ ರಾಶಿ ಕಲ್ತಿದ್ನಿಲ್ಲ ಹಿಂಗೆ ಆಗ್ತಾ ಇದ್ದು ನೋಡ್ವ ಸ್ವಲ್ಪ ದಿನ ಹಿಂಗೆ ಬಿಟ್ಟು ನೋಡ್ವ ಒಂದು ಒಳ್ಳೆ ಜಾತಕ ತರಿಸಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹೋದ್ರೂ ಬೇಜಾರಿಲ್ಲ ಒಂದು ಒಳ್ಳೆ ಮಾಣಿ ಸೆಟ್ ಮಾಡಿ ಕೊಡ್ದೋದ್ರೆ ನಾ ಸಾಂಬ ಭಟ್ರೆ ಸುಳ್ಳು ಮತ್ತೆ ಇನ್ನೊಂದು ಮಾತು ಭಟ್ರೆ ಮತ್ ನಮ್ಮನೆ ತಂಗಿಗಿಂತ ಎತ್ತರ ಇರೋ ಹುಡುಗ ಇದೊಂದು ಕಂಡೀಷನ್ ಇದ್ದು ನಂದು ಮತ್ತೆ ಅಡ್ಡಿಲ್ಲ ಮುದ್ದಾಮು ಗುರು ಎಲ್ಲಾ ಮನೇಲೂ ಗುರು ಕುತ್ಕೊಳ್ಳುವಂತ ಮಾಣಿ ಜಾತಕನೇ ತರ್ಸ್ಕೊಡುವ ನಿಂಗಕ್ಕೆ ಅಡ್ಡಿಲ್ಲ ಭಟ್ರೆ ಆಯ್ತು ಹೋಗ್ ಬನ್ನಿ ಈಗ ಒಳ್ಳೆ ಹುಡುಗ ನಮಸ್ಕಾರ
ಜಾತ್ರೆ ಬಂತು ಜಾತ್ರೆ, ಇಲ್ಲಿ ನೋಡಿ ಜಾತ್ರೆ. ಜಾತ್ರೆ, ಇಲ್ಲಿ ಜಾತ್ರೆ, ಅಲ್ಲಿ ಜಾತ್ರೆ, ಎಲ್ಲೆಲ್ಲೂ ಜಾತ್ರೆ ಜಾತ್ರೆ. ಜಾತ್ರೆ ಮಾತ್ರ ಅಲ್ಲನೇ, ಇಲ್ಲಿ ಜಾತ್ರೆಲಿ ಎಂತೋ ನಡವಂಗ್ ಕಾಣ್ತಾ ಇದ್ದಾನೆ. ಏ ಶಂಕು, ಎಲ್ಲಾದ್ಯಾ ಮರ ಈ ಜಾತ್ರೆ ಜನ ಕೇಳ್ತಾ ಇಲ್ಲ ಇಲ್ಲಿ. ಆ ಕಡೆ ಇದ್ದೆ, ಬಂದೆ ನಾ ಬಂದೆ, ಮಕ್ಕ ಇದ್ದ ಮರ ನನ್ನ ಜೊತೆ. ನೀವು ಯಾರೋ ಗೊತ್ತಾಗಿಲ್ಲ? ನಾನು ಕಿರಣ್. ಓ ಕಿರಣ್ ಭಟ್ರು. ಓ ಬಾಳ ವರ್ಷದ ಹಿಂದೆ ನೋಡಿದ್ದಲ್ಲಿ, ಮರ್ತೋತು. ಬಾಳ ಚೇಂಜ್ ಆಗ್ಬಿಟ್ಟಿದ್ರಿ. ಇಷ್ಟು ವರ್ಷ ಆದ್ರೂ ನನ್ ಗುರ್ತು ಸಿಕ್ಕಿತ್ತಲ್ಲಿ, ಬಾಳ ಖುಷಿ ಆಯ್ತು ನನಗೂ. ನೀವ್ ಹೇಳದ್ಮೇಲೆ ಗೊತ್ತಾಯ್ತು ನನಗೂ. ಈ ಮಕ್ಕ ಇಲ್ಲವಾ? ನನ್ ಮಕ್ಕ ಅಲ್ಲ, ಮತ್ತೆ ನನಗಿನ್ನು ಮದುವೆ ಆಯ್ದಿಲ್ಲ. ಓಹೋ ಹೌದಾ? ನಾ ಜಾತ್ರೆಗೆ ಹೋಗಿ ಹೇಳ್ಬಿಟ್ಟೆ, ಅಕ್ಕಪಕ್ಕದ ಮನೆ ಮಕ್ಕ ಎಲ್ಲ ನಾನು ಬೆನ್ ಬಿದ್ಬಿಟ್ಟ. ಎಂತ ಮಾಡೋದು, ಮಕ್ಕಳು ಜಾತ್ರೆ ಕರ್ಕೊಂಡ್ ಬರೋವಲ್ಲಿ ತಿರುಗಿಸ್ಲೇಬೇಕು. ಹಂಗಾಗಿ ಕರ್ಕೊಂಡ್ ಬಂದೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಜೋರಿಂದ ಜಾತ್ರೆ ಎಲ್ಲ ಸೇರ್ಕೊಂಡು ಜಾತ್ರೆ ಅಂಗಡಿ ಎಲ್ಲ ಸುತ್ತಾಗ್ತಾ ಇದ್ಯಾ? ಮಜಾ ಮಾಡಿ ಅಡ್ಡಿಲ್ಲ. ಮತ್ತೆ ಸಿಗೋಣ. ಸಿಗುವಂಗಾರೆ. ಮೈತ್ರಿ ಅವ್ರೆ, ಜಾತ್ರೆ ತಿರುಗ್ತಾ ಮತ್ತೊಂದ್ಸರಿ ಸಿಕ್ಕಿದ್ರೆ ಚಾ ಕುಡಿಲ್ ನನ್ ಜೊತೆ ಬರೋ. ಮುದ್ದೆ ಬರ್ತೆ. ಕಡೆಗೆ ತಂಗಿ ಮಕ್ಕಳ ಬನ್ನಿ. ಸಾಂಬ ಭಟ್ರು ಬಂದಿಗಿದ್ರಿ ಜಾತ್ರೆಗೆ? ನಿಮ್ದು ಶನಿವಾರ ಖಾಲಿ ಆಗಿತ್ತು, ಮನೆಯಲ್ಲಿ ಸಿಕ್ತಾ ನೋಡ್ಕೊಂಡು ಒಪ್ಪ ನಾಳೆ ಬಂದೆ. ಕಡೆಗೆ ತಂಗಿ ಆರಾಮಿದ್ಯಲ್ಲ? ಹೌದು ಭಟ್ರೆ, ನೀವು ಆರಾಮಲ್ದ? ಏನೋ ನಡೀತಾ ಇದ್ದಂಗೆ ಕಾಣ್ತು. ಸ್ವಲ್ಪ ಬಗೆಲ್ ನಾಳೆ ಸಂಜೆ ಹೊತ್ತಿಗೆ ನಿನ್ನ ಅಪ್ಪ ಅಮ್ಮನ ಹತ್ರ ನಮ್ಮನೆಗೆ ಒಂಚೂರು ಬಂದು ಒಪ್ಲೇಳು, ಊದ್ಸ್ಬಿಡೋಣ ವಾಲ್ಗನ. ಅಪ್ಪ ಅಮ್ಮಂಗೆ ಹೇಳವ? ಅಡ್ಡಿಲ್ಲ, ಹೇಳ್ತೆ. ನೀನು ಬಗೆಲ್ ಇತ್ಲ ಬದಿಗೆ ಬಾರ. ನೀವು ಜಾತ್ರೆ ತಿರ್ಗವ್ರೆಯಾ? ಈಗ ಸಿಕ್ಕಾಪಟ್ಟೆ ಪುರೋಹಿತಿ ಎಲ್ಲ ಕಲ್ತು PhD ಎಲ್ಲ ಮಾಡಿ ಪ್ಯಾಟೆಲ್ ಬಾಳ ಸೆಟ್ಲ್ ಆಗ್ಬಿಡ್ತೀಯಡ. ಏನೋ ತಯಾರಿದೆ, ನನಗೆ ಏನಾರು ಒಂದು ವ್ಯವಸ್ಥೆ ಮಾಡಿ. ನೀವು ಬಾಳ್ ಚಲೋ ಕೂಡ್ ಬತ್ತು. ನಾಳೆ ಸಂಜೆಯ ಬಗೆಯಲ್ಲಿ ನಿನ್ನ ಅಪ್ಪ ಅಮ್ಮನ ಹತ್ರ ನಮ್ಮನೆಗೆ ಒಂಚೂರು ಬಂದೊಪ್ಲೇಳು, ವಾಲ್ಗ ಊದ್ಸದೆ ಕಡೆಗೆ. ಅಪ್ಪ ಅಮ್ಮನ ಕರ್ಕೊಂಬರವ? ಕರ್ಕೊಂಡ್ ಬಂದ್ಬಿಡು. ಏನೋ ನಡೆಸಿದ್ರಿ ಅಂತ ಆತು. ಕರ್ಕೊಂಡ್ ಬಾತಮ್ಮ ಕಡೆಗೆ ವ್ಯವಸ್ಥೆ ಮಾಡಿ. ಅಡ್ಡಿಲ್ಲ ಭಟ್ರೆ, ಬತ್ತನಂಗ. ಇದೇ ಕಿರಣ್, ಇದೇ ಮೈತ್ರಿ ಸಂಬಂಧ ಮೊದಲು ಒಂದರಿ ಮಾತಾಗಿತ್ತಿದ್ದು. ಅಷ್ಟಪ್ಪಗ ಹುಡುಗಿ ಎಂಜಿನಿಯರ್, ಹುಡುಗ ಪುರೋಹಿತ, ಊರಿಲೇ ಇಪ್ಪದು ಹೇಳಿ ತಿರಸ್ಕರಿಸುತ್ತಿದ್ದವು. ಆದರೆ ಈಗ ಅದೇ ಕಿರಣ್ PhD ಎಲ್ಲ ಮಾಡಿ ಒಳ್ಳೆ ವೇದಾಧ್ಯಯನ ಮಾಡಿ ಶಾಸ್ತ್ರ ಚಿಂತಕನಾಗಿ ಪೇಟೆಯಲ್ಲಿ ಒಳ್ಳೆ ಹೆಸರು ಮಾಡಿದ್ದ. ತನ್ನದೇ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ್ದ. ಈಗ ಅದೇ ಕಿರಣ್ ಮತ್ತೆ ಮೈತ್ರಿ ಮುಖಾಮುಖಿ ಆಯ್ದವು. ಋಣಾನುಬಂಧ ಹೆಂಗಿತ್ತು ನೋಡುವ, ಕಾದು ನೋಡುವ ಮುಂದೆ ಎಂತ ಆಯ್ತು ಹೇಳಿ. ಮಾಣಿ ಕಡೆಯವು, ಕೂಸಿನ ಕಡೆಯವು ಸಾಂಬ ಭಟ್ರಲ್ಲಿಗೆ ಬರ್ತಾ ಇದ್ದವು. ಮಾಣಿ ಕಡೆಯವು, ಕೂಸಿನ ಕಡೆಯವು ಎಲ್ಲರೂ ಇದ್ದವನ್ನೇ. ಇಲ್ಲಿ ಈಗ ಸಾಂಬ ಭಟ್ರೆ ಎಂತ ಮಾಡೋದು ನೋಡಿ. ಅಪ್ಪ ಅಮ್ಮಂಗೆ ಒಳ್ಳೆ ಜಾತಕ ಹಾಕ್ತೋಳು ಬರಲ್ಲ ಹೇಳಿದ್ದೆ ಮನೆಗೆ. ಅದಕ್ಕೆ ನನ್ನನ್ನು ಕರೆದಿದ್ದೀನಿ. ನೀವು ಒಳ್ಳೆ ಜಾತಕ ಸೇರ್ಸಿ ಕೊಡವು. ಮತ್ತೆ ಕೊಡೋಣ ಬರ್ಲಿ ಆಗದು ಹೋದ್ರು ಸೇರ್ಸಿ ಕೊಡು. ಸರಿ, ನಮಸ್ಕಾರ. ಬನ್ನಿ. ಅದೇ ಎರಡೂ ಕಡೆ ಬಂದ್ಬಿಟ್ಟಿದ್ರ ಆಗ್ಲಿ, ಕರೆಕ್ಟ್ ಸಮಯಕ್ಕೆ ಬಂದು ಹೇಳತ್ತು. ಬನ್ನಿ. ಮೈತ್ರಿ ಅವ್ರೆ, ನೀವೆಂತ ಇಲ್ಲಿ
ನಾನು ಅಪ್ಪ ಅಮ್ಮನ ಜೊತೆ ಬಂದೆ, ನೀವು ಅಪ್ಪ ಅಮ್ಮನ ಜೊತೆನೆ ಬಂದ್ರಾ? ಭಟ್ರು ಕರ್ಸಿದ್ರು, ನಂಗಳ ಅಪ್ಪ ಅಮ್ಮ ನನ್ನ ಸೇರಿಸಿ ನೋಡೋಣ. ಹುಡುಗ ಓದಿದ್ದ, ಒಳ್ಳೆ ಕೆಲಸಲ್ಲಿದ್ದ, ಹೆಸರು ಇದ್ದು. ಹುಡುಗಿಯು ಪೇಟೆಲಿ ಒಳ್ಳೆ ಕೆಲಸಲ್ಲಿದ್ದು. ಮನೆಯವಕ್ಕಂತೂ ಈ ಮದುವೆ ಮಾಡ್ಲೆ ಉತ್ಸಾಹವೋ ಉತ್ಸಾಹ. ಮಧುಮಕ್ಕಳ ಮೋರೆ ನೋಡಿದೀರಾ ಎಲ್ಲರದೇ? ಮನೆ ಮಕ್ಕಗಂತೂ ಒಳಂದ ಓಕೆ ಓಕೆ ಆಯ್ದು. ಹೇರ ಹೇಳಲೆ ಸಣ್ಣ ಮುಜುಗರ. ಓ ಮಾಣಿ, ನಿನಗಕ್ಕ? ನನಗೆ ಹುಡುಗಿ ಓಕೆ, ಹೆಂಗೆಲ್ಲ ಅಡ್ಡಿಲ್ಲ. ಕೂಸು ನಿನಗೆ ಹೆಂಗೆ? ನಂಗೂ ಹುಡುಗ ಓಕೆ. ಓ ಮಾಣಿಗಕ್ಕೂ ಕೂಸಿಂಗಕ್ಕೂ ಇನ್ನೆಂತಕ್ಕೆ ತಡ? ಮುಂದುವರಿಸುವ ಮುಂದುವರಿಸುವ. ಭಟ್ರೆ ಒಂಚೂರು ನನ್ನ ಮಗಂಗೆ ಒಂದು 2 ನಿಮಿಷ ಮಾತಾಡಬೇಡ ಕೂಸ್ನ ಹತ್ರ. ಹೋಗ್ಲಮ್ಮ. ನೋಡಿ, ಇದೇ ಹೇಳೋದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಇದು ಈ 2 ಜಾತಕವ 7-8 ವರ್ಷ ಮೊದಲೇ ನಾನು ನೋಡಿದ್ದೆ. ಚೆನ್ನಾಗಿ ಕೂಡಿ ಬತ್ತೊಳ್ಳಿ ಹೇಳಿದ್ದೆ. ಆದರೆ ಅವಾಗ ಗುರುಬಲ ಬಂದಿತ್ತಿಲ್ಲ ನೋಡಿ. ಹಾಗಾಗಿ ಅದು ಇಬ್ಬರಿಗೂ ಸೇರಿ ಬೈಂದಿಲ್ಲ ಅಂಬ ಬೇಡಾಳಿ ಕೂದವು. ಈಗ ಗುರುಬಲ ಕೂಡಿ ಬಂತು, 33 ಗಣ ಸೇರಿ ಬಂತು. ಹಾಗೆ ಪರಮ ಮೈತ್ರಿ ತಾರೆ ಆಗಿ ಬಂತು. ಅದು ಅಲ್ಲದೆ ಈ ಕೂಸಿಂಗೆ ಗಜಕೇಸರಿ ಯೋಗ ಇದ್ದು ನಿಂಗಳ ಮನೆಗೆ ಮಹಾಲಕ್ಷ್ಮಿ ಬಂದ ಹಾಗೆ. ನಿಂಗೊಗ ಅಕ್ಕೋ ಹೇಳಿ ಆದರೆ ಹೇಳಿ ಎಲ್ಲ ಒಳ್ಳೇದಾಗುತ್ತು. ತಗೊಳ್ಳಿ ಸಂಭವ ಎಲ್ಲ ಅಕ್ಕ ಆದ್ರೆ ಎಲೆ ಅಡಕ್ಕೆ ಪಗರುವ. ಅಲ್ಲೂ ಖುಷಿ ಇಲ್ಲೂ ಖುಷಿ. ಕೂಸು ಮಾಣಿಯ ಮೋರೆಲಂತೂ ಕಳೆಯೇ ಬೇರೆ. ಕೂಸಿನ ಮಾಣಿಯ ಕಡೆಯಿಂದ ಮದುವೆ ನಿಗಂಟು ಮಾಡಿಯೇ ಬಿಟ್ಟವು. ಮುಂದಣ ವಾರವೇ ಮದುವೆ. ಕೂಸಿನ ಕಡೆಯಿಂದಲೂ ಎಲ್ಲರೂ ಮದುವೆಗೆ ಬನ್ನಿ. ಹೆಂಗಕ್ಕೆ ಈ ವಯಸ್ಸಾದ್ರೂ ಮೊಮ್ಮಗನ ಮದುವೆ ಕಾಣ್ತಾ ಇದ್ಯಾ? ಬಂದ್ಬಿಡಿ ಅಕ್ಕ. ಎಲ್ಲರೂ ಬನ್ನಿ. ಮತ್ತೆ ಮುದ್ದಾಂಬರವು ಮದುವೆಗೆ. ಮಧು ಬೇಡ, ಕೂಸು ಮಧು ಬೇಡ ಬೇಡ ಆಗ್ತಿದ್ದಿತ್ತು. ಅಷ್ಟೊತ್ತಿನೊಳಗೆ ಮದುವೆ ಆಗ್ಬಿಟ್ಟಿದ್ರೆ ಮೊಮ್ಮಕ್ಕ ಬಂದಿತ್ತು ಬೇಡರೆ. ಎಲ್ಲೋದೆ? ನಮ್ಮನದೇ ಕೂಸಿನ ಕಡೆಯಿಂದಲೂ ಮಾಣಿ ಕಡೆಯಿಂದಲೂ ಎಲ್ಲೋರನ್ನು ಆನೇ ದಿನ್ಗೆಳ್ತೆ. ಇದುವೇ ಹೇಳಿಕೆ ಹೇಳಿ ಮೊತ್ತ ಎಲ್ಲರೂ ಬರಲೇಬೇಕು. ಆರು ಮಿಸ್ ಮಾಡಿಡಿ. ಎಲ್ಲರೂ ಬತ್ತಿಯಲ್ಲದ? ಎಲ್ಲರೂ ಬತ್ತಿಯಲ್ಲದ? ಇನ್ನು ಕೆಲವು ಕ್ಷಣಲ್ಲಿ ಮುಹೂರ್ತ ಇದ್ದು ಎಲ್ಲರೂ ಇಲ್ಲೇ ಇರ್ತೀಯಲ್ಲದ? ಎಲ್ಲರೂ ಬನ್ನಿ. ಊಟವುದೇ ಇದ್ದು ಮಿಸ್ ಮಾಡಿಡಿ. ವೆಡ್ಡಿಂಗ್ ಫೋಟೋಶೂಟ್. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನೋಡ್ತಾ ಇಪ್ಪ ಮಾಣಿ ಕೂಸಿನ ಅಜ್ಜ ಅಜ್ಜಿ ಹತ್ರನ ಸಂಬಂಧಿಕರು ಎಲ್ಲ ಎಂತೆಲ್ಲ ಮಾತಾಡ್ತವು. ನಿಂಗೋಗೆಲ್ಲಿದ್ರ ವಿಷಯ ಗೊತ್ತಿದ್ದ ಹಿಂಗೆಲ್ಲ ಆವತ್ತು ಹೇಳಿ ನೋಡಿ, ಎಂತೆಲ್ಲ ಆವತ್ತು ಹೇಳಿ ಕೇಳಿ ಆನಂದಿಸಿ. ಫುಲ್ ಮಸ್ತ್ ಮಜಾ ಆಗಿ ರೆಡಿಯಾಗಿ ಬಂದವು ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ನೋಡ್ರು ಅವ್ರನ್ನ
ನೋಡ್ರ ಅವ್ರನ್ನ ಅದು ಯಾ ನಮ್ನಿ ಮೈಕೈ ಮುಟ್ಕೊಂಡು ಫೋಟೋ ತೆಗೆಸ್ಕೊತಿತ್ತು. ನಂದು ಕಾಲದಲ್ಲೆಲ್ಲ ಹಿಂಗೆಲ್ಲ ಇಲ್ಲಿ ಆಗಿತ್ತಪ್ಪ. ಇನ್ನು ಎಂತೆಂತ ನೋಡವನ ಈ ಕಾಲದಲ್ಲಿ. ಕಾಲ್ ಕೆಟ್ಟೋಯ್ದು ಅಂದ್ರೆ ಇದೇ ಏನೋ ಕಟ್ಟು ಕಲಿಗಾಲ್ ಬಂದೋಯ್ದು. ಅಯ್ಯಪ್ಪ ರಾಮ, ಈ ನಮ್ನಿದೆಲ್ಲ ಬೇಡಪ್ಪ. ಎನ್ ಮದುವೆ ಕತೆ ಕೇಳಿದ್ರ ಮೈ ನೆರೆಯದೆ ಕಾಯ್ತಾ ಇದ್ದಿದ್ದ ಎನ್ನ ಅಪ್ಪ ಅಬ್ಬೆ. ಆ ಜಾತಕ ಹೊರಗಾಕದೆ ಕಾಯ್ತಾ ಇದ್ದಿದ್ವ ಎಂತನ. ಅದ್ಯಾವ್ದೋ ಗೋವಿಂದ ಭಟ್ರ ಮನೆಗೆ ಹೋಗಿ ಜಾತಕ ಕೊಟ್ಟಿಕ್ ಬಂಜ. ಇಲ್ಲಿ ನೋಡ್ರೆ ಇವು ಎಮ್ಮೆ ಕಳೆದ ಜೋಳಿ ಕಾಲ ಆಡ್ಕೆ ತೆಮ್ಮನಿ ಬಂದಿಗಿದ. ಎನ್ನಿಗಳೇ ಈಗ ನೋಡ್ಕೊಂಡು ಈ ಕೂಸು ಅಡ್ಡಿಲ್ಲೇ ಹೇಳಿಕ್ ನಡೆದ್ಬೇಡ. ಮದುವೆದಂತೂ ರಾತ್ರಿ ಮಧ್ಯರಾತ್ರಿ ಹಬ್ಬಾಗ ಮದುವೆ ರಾತ್ರಿ ಅಂತರ್ಪಟ ತೆಗೆದ್ರುವ ಇವ್ರು ಮುಸುಡು ಕಂಡಿದ್ದೇ ಇಲ್ಲ. ಹೆಂಗೆ ಇಷ್ಟುದ್ದ ದೋಟಿಗಳ 8 ದಿನ ಬೇಕಾತು ಆ ಮಕ ನೋಡಲೆ. ಅಯ್ಯೋ ಅಂತ ಅಲ್ಲದೆ ನಿನ್ನ ಆಯಿ ನಿನ್ನ ಹತ್ರ ಮದುವೆ ಕಂಬಳಿ ಕೊಟ್ಟಿದ್ದಿ ಬಾ ಅಂದ್ರೆ ಅನ್ಕೊಂಡು ಬಂದು ಓಡೋಯ್ದೆ. ನೋಡಿದ್ನಿಲ್ಲ. ಹೌದೌದು, ಹಿಂಗೆ ಮಾಡ್ಕೊಂಡೆ ಕಟ್ಗೆಂಜಿ ಆತಲಿ. ಈಗ ಬನ್ನಿ ನೋಡೆ ನೋಡಿ ಈ ಮಕ್ಕಳು ವೇಷವ ಇದ್ರನ್ನೆಯ ಒಂದು 10-15 ವರ್ಷದಿಂದ ಅಥವಾ ಒಂದು 8-10 ವರ್ಷದಿಂದ ಮಾಡ್ರು ಸಾಕಾಗಿತ್ತಲ್ಲೇ. ನಂಗೂ ಇಷ್ಟೊತ್ತಿಗೆ ಮೊಮ್ಮಕ್ಳ ನಂಗೂ ಈ ದೊಡ್ಡನೇ ಬೇಡಾಗಿತ್ತು. ಮೊಮ್ಮಕ್ಳು ಹಿಡ್ಕೊಂಡು ನಡುವಲಕ್ಕಾಗ್ತಿತ್ತಲ್ಲೇ. ಅಯ್ಯ ನಮ್ಮ ಮಕ್ಳೇ ನಮ್ಮ ಮಾತು ಕೇಳ್ತೀವಿಲ್ಲ. ನೀವು ಮೊಮ್ಮಕ್ಕ ಕೇಳ್ತುವ ನಿಮಗೆಲ್ಲ ಮಾಡ್ರ. ಅದು ನಾನು ನೀನು ಯಾರು ಒಟ್ಟಿಗೆ ಇಪ್ಪನೆ ಅದೇ ದಣಿ ಈಗ ಅಲ್ಲ ಅದಕ್ಕೆ ಖುಷಿ ಪಡವು. ಅಲ್ಲ ಆನುವ ಆ ಪ್ಯಾರಲ್ಲಿಗೆಲ್ಲ ಹೋಗಿ ತಯಾರಕ್ಕೆಂಜಿಲೆ ಮನೇಲೆ ನೀವು ಹಸಿ ಹಚ್ಕೆಂಜಿ ಬರ್ರೆ ನಾವು ಫೋಟೋ ತೆಗ್ದ ಮದ್ವೆ ದಿನ ಏ ಮಾಡಿ ಕೂಸ್ ನಡ್ಸು ಬೆರ್ಸ್ಕೊಂಡ್ ಬಂದ ಓಡೋಡ್ಬಾರ. ಸ್ಲೋ ಮೋಷನ್ ಅಲ್ಲಿ ವಿಡಿಯೋ ಮಾಡ್ತೆ. ನೀ ಹಿಂಗೆಲ್ಲೋಲಿಗೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತು. ಮುಂಚೆ ಒಂದ್ಸರಿ ಹಿಂಗೆ ಪೋಸ್ ಕೊಡಲು ಹೋಗಿ ಒಂದು ನಾಯಿ ನಾನು ಬೆರ್ಸ್ಕೆ ಬಂದ್ಬಿಟ್ಟಿತ್ತು ಹೇಳಿ. ಈಗ ಒಂದು ಪೋಸ್ ಕೊಡ್ತೆ, ಒಂದು ಒಳ್ಳೆ ವಿಡಿಯೋ ತೆಗೆದ್ಬಿಡು. ಅಲ್ಲ ನಂಗೆ ಒಂದು ಡೌಟು. ಈ ಸಾಂಬಾ ಭಟ್ರು ಇದ್ರಲ್ಲಿ ಇವರು ಕಮಿಷನ್ ಆಶೆಗೆ ಈ ಜಾತಕ ಎಲ್ಲ ಸರಿ ಮಾಡಿ ನೋಡಿದ್ರ ಅಥವಾ ಕಮಿಷನ್ ಸಿಕ್ತು ಹೇಳ್ಕೊಂಡು ಸುಮ್ಮನೆ ಜಾತಕ ಮಾಡ್ಕೊಂಡು ಆಗ್ತೋಳು ಹೇಳಿಕ್ಕಿದ್ರ? ಶನಿ ಜಾಗದಲ್ಲಿ ರವಿ ಜಾಗದಲ್ಲಿ ಚಂದ್ರನ ತಂದು ಕೂರಿಸಿ ಏನೇನು ಮಾಡಿಕ್ಕಿದ್ರೋ ಏನನ. ಅಲ್ಲ 8 ವರ್ಷದ ಮ್ಯಾಲಾತು ಆ ಕೂಸು ಈ ಕೂಸು ಮಾಡಿ ಸೆಟ್ ಮಾಡೋವಳು ನೋಡಿ. ಸಾಂಬಾ ಭಟ್ರದ್ದೇ ಕಿತ್ಬೀದು ಹಿಂದ್ ಬಿದ್ದಿಗಿದ್ರು ಬೆಂಬಿಡದ್ ಬೂತ್ ನಂಗೆ ಹೇಳ ಹೆಂಗೋ ಅನಿಸ್ತು. ಚಲೋದಾದ್ರತ್ತಪ್ಪ ಮಾಗಣಪತಿ ಮಾವ ಅತ್ತೆ ನಿಂಗ ಸುಮ್ಮನೆ ಎಂತೆಂತಾರು ಮಾತಾಡಿ ಯಾವಾಗಲೂ ಎಂತಾರೊಂದು ಜಂಬ ತೆಗೆದರೆ ಮಕ್ಕ ಮಾಡಿದ್ದು ಅದು ಸರಿಯಾಯ್ದಿಲ್ಲ ಇದು ಸರಿಯಾಯ್ದಿಲ್ಲ ಆ ಶಾಸ್ತ್ರ ಮಾಡಿದ್ದವಿಲ್ಲ ಹೀಗೆಲ್ಲ ಹೇಳಿಕೊಂಡು ದೂರ ಹೇಳಿಕೊಂಡು ಈ ಮುದಿಯಕ್ಕಳ ಎಂತ ಕಾರು ಕರ್ಕೊಂಡು ಬೈಂದೋಳಿ ಮಾಡ್ತಿ ಎಂತ ಹೇಳಿಡಿ. ಸುಮ್ಮನೆ ಬಾಯಿ ಮುಚ್ಚಿ ಕೂರಿ ನಾವು ಮದುವೆಗೆ ಬೈಂದ್ಯೋ ಲಾಯಕಲ್ಲಿ ಮದುವೆ ನೋಡಿ ಮಕ್ಕಗೆ ಅಕ್ಷತೆ ಹಾಕಿ ಹೋಪ ಬನ್ನಿ. ಯಾರು ಕೇಳ್ತಾವಿಲ್ಲ, ಬನ್ನಿ ಬನ್ನಿ. ಮದುವೆ ದಿನ ಬಂದೇ ಬಿಟ್ಟತ್ತು. ಮದುವೆ ಸಂಭ್ರಮ ಎಲ್ಲೆಲ್ಲೂ ಗಟ್ಟಿ ಮೇಳ ಬರ್ಲಿ ಗಟ್ಟಿ ಮೇಳ. ದಿಬ್ಬಣ ಬಂತು. ಎಲ್ಲರೂ ಬಂದ್ರ ಮಾತಾಡಿಸ್ತಿ. ಒಂದೊಂದು ದೂರ ಒಂದೊಂದು ತುದಿಗೆ ಒಂದೊಂದು ಆಸರಿಗಿದ್ದು ಆರಾಮಾಗಿ ಕುಡ್ಕೊಂಬಿಡಿ. ಎಲ್ಲ ಆರಾಮಿದ್ರ ತಮ್ಮ ಬಂದ್ಯೋ? ಈಗ ಬಂದೇನೆ. ಚಾರ
ತಂಗಿ ನೀವೊಂದು ಹಾಡು ಹೇಳೆ. ತಂಗಿ ನೀವೊಂದು ಹಾಡು ಹೇಳೆ. ವಿಘ್ನೇಶ್ವರೋ ವಿಘ್ನ ವಿದೂರಕಾರಿ ನಿರ್ವಿಘ್ನ ಕಾರ್ಯೇಷು ಫಲ ಪ್ರಸಿದ್ಧ ವಿಘ್ನೇಶ್ವರೋ ನಾಮ ಸುರೇಶು ಪೂಜ್ಯೋ ವಧೂವರಾಭ್ಯಾಂ ವರದಾ ಭವಂತು ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಆದಾವಂಬುಜ ಸಂಭವಾದಿ ವಿನುತ ಶಾಂತೋರ್ಜಿತ ಶಾಶ್ವತ ಸಂಪುಲ್ಲಾಮರ ಪುಂಡರೀಕ ನಯನ ಪುಣ್ಯ ಪುರಾಣ ಪುಮಾನ್ ಲೋಕೇಶ ಶ್ರುತಿ ಚೋದಿತೋ ಮುರಹರೋ ಮತ್ಸ್ಯಾವತಾರೋ ಹರಿ ಶ್ರೀಮಾನ್ ಸಿಂಹಗಿರೀಶ್ವರ ಕರುಣಯ ಸದ್ಯಾ ಸದಾ ಮಂಗಲಂ ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ. ಬಗ್ನ ನೋಡ್ರಿ ಬಗ್ನ ನೋಡಿ. ಎಲ್ಲ ಊಟ ಮಾಡ್ಕೊಂಡು ತಡಿಯ ಅರ್ಜೆಂಟ್ ಮಾಡಾಡ್ದ ಅರ್ಜೆಂಟ್ ಮಾಡಾಡ ಮೊದ್ಲು ತಂಗಿ ಹಾಕ್ಲಿ ಕಡಿಗ್ತ ಮಾಲೆ ಹಾಕ್ಲ ಕಡ. ಅಂಗನೆ ಮಣಿಗೆ ರಂಗನ ಸಿರಿಗೆ ಮಂಗಲ ಸೂತ್ರವನು ಇರಿಸಿ ಎಲ್ಲರೂ ಇಲ್ಲಿಂದನೇ ಆಶೀರ್ವಾದ ಮಾಡಿ. ಮಂಗಲ ಆಶೀರ್ವಾದ ಮಾಡಿ. ಸುರರು ಭೂಸುರರು ನಡೆದಿಹ ಸಭೆಯೋಳು ಹರಿಯತಿ ಪ್ರೇಮದೋಳು ಇರಿಸಿದ ಮಂಗಲ ಸೂತ್ರವನು. ಮದ್ವೆ ಆಗೋಯ್ತು. ಮದ್ವೆ ಮದ್ವೆ ಗಟ್ಟಿ ಬೇಡ. ಮಂಗಲಿ ಆಗಿರು ಏನು ತಲಿ ಶೀಘ್ರದಿ ಶ್ರೀಹರಿಯು ಅಂತೂ ಇಂತೂ ಕೂದಲು ಬೆಳ್ಳಗಾಗೋಕ್ಕಿಂತ ಮೊದಲೇ ಇವರದ್ದು ಮದ್ವೆ ಅಂತೂ ಆಗೇ ಬಿಡ್ತು. ಹಿಂಗಾತು ಒಂದು ಮದ್ವೆ. ನಮ್ಮನೆ ತಂಗಿ ಹಂಗೆಯ ನಮ್ಮನೆ ತಂಗಿ ಹಂಗೆ ನಿಮ್ಮನೆ ಮಕ್ಕಳಿಗೂ ಹಿಂಗೆ ಮದುವೆ ಮಾಡಿ ಪುರೈತಾಳಿಕೆ ಸುಮ್ಮಂಗಿ ರೆಡಿ. ಎಲ್ಲರೂ ಒಂದು ಫೋಟೋ ಸೆಷನ್ ನಿಂತ್ಕೊಳ್ಳಿ ಬೇಗ ಬೇಗ. ನಾವು ವ್ಯವಸ್ಥೆ ಇತ್ತು, ಊಟ ಮಾಡ್ಕೊಂಡು ಮಾತಾಡೋದಿತ್ತು. ಮೈತ್ರಿ ಅಂತೂ ಇಂತೂ ನಮ್ಮ ಮದುವೆ ಆಯ್ತು. ಇನ್ನು ನಾವು ಪೇಟೆ ಲೈಫ್ಗಿಂತವ ಇದೇ ಬನವಾಸಿ ಮಣ್ಣಲ್ಲಿ ನಮ್ಮದೇ ಊರಲ್ಲಿದ್ದು ನಮ್ಮ ಊರು ಬೆಳೆಸೋಣ. ನಾವೊಂದು ಹವ್ಯ ಭವ್ಯ ಹೇಳು ಟಿ ವಿ ಚಾನಲ್ ಶುರು ಮಾಡ್ತೆ. ಅದರಲ್ಲಿ ನಾ ಹೆಂಗೂ ಜ್ಯೋತಿಷಾಸ್ತ್ರ ಅಧ್ಯಯನ ಕಲ್ತಿದ್ದೆ, ಅದ್ರ ಬಗ್ಗೆ ತಿಳುವಳಿಕೆ ಕೊಡ್ತೆ. ಆಮೇಲೆ ಒಳ್ಳೊಳ್ಳೆ ಮನರಂಜನೆ ಕಾರ್ಯಕ್ರಮ ಪ್ರಸಾರ ಮಾಡಿಸ್ದೆ. ನಮ್ಮೂರಿನ ಪ್ರತಿಭೆಗಳಿಗೆ ಅವಕಾಶ ಕೊಡಿಸೋದು, ನಮ್ಮೂರವಕ್ಕೆ ಉದ್ಯೋಗ ಅವಕಾಶ ಕೊಡಿಸೋದು, ಇದೆಲ್ಲ ಮಾಡ್ಕೊಂಡು ನಮ್ಮೂರಲ್ಲೇ ನಾವಿಪ್ಪನ, ನಮ್ಮೂರನ್ನೇ ಬೆಳೆಸುವನ. ನೀ ಅಂತ ಹೇಳ್ತಾ ಇದಕ್ಕೆ? ಅಡ್ಡಿಲ್ಲ, ಇದಕ್ಕೆ ನಾನು ಒಪ್ಪಿಗೆ ಇದ್ದು. ನಾನು ಹಂಗೆ ಮಾಡ್ತೀನಿ. ನಮ್ಮ ಊರಲ್ಲಿ ಒಂದು ಒಳ್ಳೆ ಕಂಪನಿ ಓಪನ್ ಮಾಡ್ತೀನಿ, 100 ಜನ ಕೆಲಸ ಕೊಡ್ತೀನಿ. ನಮ್ಮ ಅತ್ತೆ ಮಾವನ್ನ ಅಪ್ಪ ಅಮ್ಮನೆಲ್ಲ ಚಲೋ ನೋಡ್ಕೊಂಡು ನಾವು ಊರಲ್ಲೇ ಉಳಿಯೋಣ. ಮುಂದೆ ನಮ್ಮ ಮಕ್ಕಕ್ಕೂ ಅಜ್ಜ ಅಜ್ಜಿ ಸಂಸ್ಕಾರ ಬೇರೆ ಸಿಕ್ತು. ನನಗೂ ಊರಲ್ಲಿ ಉಳಿಯೋದು ಖುಷಿನೇಯ. ಸಾಧನೆ ಮಾಡವು ಅಂದ್ರೆ ಬೆಂಗಳೂರಲ್ಲೇ ಇರವು ಅಥವಾ ಪೇಟೆಯಲ್ಲೇ ಇರವು ಅಂತ ಅವಶ್ಯಕತೆ ಇಲ್ಲ. ನಾವು ಹಳ್ಳಿಲಿ ಇದ್ಕೊಂಡು ಒಂದು ಒಳ್ಳೆ ಸಾಧನೆ ಮಾಡ್ಲಾಗ್ತು ಹೇಳೋದನ್ನ ನಾವು ಜಗತ್ತಿಗೆ ತೋರಿಸ್ಬಿಡೋಣ. ಅಡ್ಡಿಲ್ಯಾ? ಅಡ್ಡಿಲ್ಲ, ಒಳ್ಳೆ ವಿಚಾರ. ನಿಂದು ಯಾವುದೇ ಒಳ್ಳೆ ವಿಚಾರಕ್ಕೂ ನನ್ನ ಸಪೋರ್ಟ್ ಇರ್ತು. ಯಾವತ್ತೂ ನಿನ್ನ ಜೊತೆ ಇರ್ತೇನೆ ನಾನು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಹೇಳುವ ಹಾಗೆ 6 ಹೆಚ್ಚು ಅಲ್ಲ 6 ಕಡಿಮೆಯೂ ಅಲ್ಲ. ಸಂಸಾರವ ಚಂದಕ್ಕೆ ಕೂಡಿಕೊಂಡು ನಾವು ಹೋದರೆ ಅದು ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವಂತಹ ದೊಡ್ಡ ಉಡುಗೊರೆ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಶ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ಪ್ರಜೆಗಳೆಲ್ಲರಿಗೂ ಮಂಗಳವಾಗಲಿ. ರಾಜ್ಯದಲ್ಲಿಪ್ಪಂತಹ ರಾಜ್ಯರುಗಳು ನ್ಯಾಯ ಮಾರ್ಗದಲ್ಲಿರಲಿ. ಭೂಮಿಯ ಪಾಲನೆ ಮಾಡಲಿ. ಗೋವಿಂಗೂ ಬ್ರಾಹ್ಮಣರಿಗೂ ನಿತ್ಯ ಶುಭವಾಗಲಿ. ಹಾಗೆ ಲೋಕದ ಎಲ್ಲರಿಗೂ ಶುಭವಾಗಲಿ. ಎಲ್ಲರೂ ಸುಖವಾಗಿರಲಿ. ಇದುವೇ ಈ ವಿಶ್ವ ಹವ್ಯಕ ಸಮ್ಮೇಳನದ ಸಂದರ್ಭದಲ್ಲಿ ನಮ್ಮ ಹವ್ಯಕ ಮಹಿಳಾ ವೇದಿಕೆಯಿಂದ ಸರ್ವರಿಗೂ ನೀಡ್ತಾ ಇಪ್ಪಂತಹ ಸಂದೇಶ. ಎಲ್ಲರಿಗೂ ಧನ್ಯವಾದಂಗ. ನಾವೆಲ್ಲರೂ ಒಟ್ಟಿಂಗಿಪ್ಪ
ನಮ್ಮ ಮುಂದಾಣ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಸಂಸ್ಕಾರವ ಕೊಡುವ, ಎಲ್ಲರೂ ಸಂತೋಷವಾಗಿ ಒಟ್ಟಿಗಿಪ್ಪ ಹೇಳುವ ಸಂತೋಷವ ಕೊಡುತ್ತಾ ಎಲ್ಲರಿಗೂ ಧನ್ಯವಾದಗಳು. ಮದುವೆಗೆ ಬಂದವೆಲ್ಲ ಎಲ್ಲರೂ ಊಟ ಮಾಡಿಕೊಂಡು ಹೋಗಿ ಎಂಗಳೊಂದು ಫೋಟೋ ತೆಗೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಎನ್ನುವ ಮಾತಿನಂತೆ ಬುಡದಿಂದ ಋಣಾನುಬಂಧವನ್ನ ತೋರಿಸಿಕೊಂಡು ಜಾತಕದೊಂದಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಒಟ್ಟಿಗೆ ಹಿಂಗಾತು ಒಂದು ಮದುವೆ ಹೇಳುವಂತಹ ಪ್ರಹಸನದ ಮೂಲಕ ನಿಮ್ಮೆಲ್ಲರನ್ನ ಒಂದು ಮದುವೆಯನ್ನು ಕೂಡ ತೋರಿಸ್ಬಿಟ್ಟ ಇದೇ ವೇದಿಕೆಯಲ್ಲಿ, ಈ ಭವ್ಯ ವೇದಿಕೆಯಲ್ಲಿ ಒಂದು ಸುಂದರ ಮದುವೆಯನ್ನು ಕೂಡ ನೋಡಾತು. ನಿಮ್ಗೆಲ್ಲಕ್ಕೂ ಮನಸ್ಸಿಗೆ ಮುಟ್ಟಿದ್ದು ಹೇಳುವಂತಹ ಆಶಯ ನವಕಿದ್ದು ಅದನ್ನ ನೀವು ಒಂದು ದೊಡ್ಡ ಚಪ್ಪಾಳೆ ಹೊಡೋದ್ರ ಮೂಲಕ ತೋರಿಸ್ತ್ರಿ ಹೇಳುವಂಥ ನಿರೀಕ್ಷೆಯೊಂದಿಗೆ ಇವರಿಗೆ ಮಹಾಸಭೆಯ ನಿರ್ದೇಶಕರಾದಂತಹ ಹೂಬಾ ಅಶೋಕ್ ಅವರು ಸಾಂಕೇತಿಕವಾಗಿ ನೆನಪಿನ ಕಾಣಿಕೆಗಳನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಹಿಂಗಾತು ಒಂದು ಮದುವೆ ಕಿರುನಾಟಕದ ಪರಿಕಲ್ಪನೆ ನಿರ್ದೇಶನ ಶ್ರೀಮತಿ ಮಿತಿ ಭಟ್, ರಮ್ಯಾ ಸುರೇಶ್ ಮಾಬಲಡ್ಕ. ಸ್ಕ್ರಿಪ್ಟ್ ಸಂಭಾಷಣೆ ಬರೆದವರು ಶ್ರೀಮತಿ ಗೀತಾ ಕೇಶವ್ ಭಟ್, ಶ್ರೀಮತಿ ರಾಧಾ ಜೋಶಿ, ಶ್ರೀಮತಿ ರಮ್ಯಾ ಮಾಬಲಡ್ಕ, ಶ್ರೀಮತಿ ಅರ್ಚನಾ ವೇಣು. ಪಾತ್ರಧಾರಿಗಳಾಗಿ ಮಾಣಿಯಾಗಿ ಶಾಂತಾ ಹೆಗಡೆ, ಕೂಸಾಗಿ ಮೈತ್ರಿ ಭಟ್, ಕೂಸಿನ ಅಮ್ಮನಾಗಿ ಶಾಂತಿ ರೇಖಾ, ಕೂಸಿನ ಅಪ್ಪನಾಗಿ ಹೇಮಲತಾ, ಮಾಣಿ ಅಮ್ಮನಾಗಿ ಸುಮಾ, ಮಾಣಿ ಅಪ್ಪನಾಗಿ ಪ್ರಭಾ, ಮ್ಯಾರೇಜ್ ಬ್ರೋಕರ್ ಆಗಿ ರಾಧಾ ಜೋಶಿ, ದೈವಜ್ಞರಾಗಿ ಸುಧಾ ಗುರುರಾಜ್, ಹೆಂಗಳೆಯರಾಗಿ ಸಂಧ್ಯಾ ಹೆಗಡೆ, ಕೃಷ್ಣವೇಣಿ, ಮೈಥಿಲಿ, ರೋಹಿಣಿ, ಭಾರತಿ, ಉಮಾ, ಆಶಾ ಚಿದಂಬರ, ಮಾಣಿಯ ಅಜ್ಜನಾಗಿ ಮಮತಾ ಹೆಗಡೆ, ಮಾಣಿಯ ಅಜ್ಜಿಯಾಗಿ ಗೀತಾ ಭಟ್, ಝಾನ್ಸಿ ಬುರುಡೆ, ಕೂಸಿನ ಅಜ್ಜಿಯಾಗಿ ಚಿನ್ನು, ಚಿಕ್ಕಮ್ಮನಾಗಿ ಆಶಾ ಮಿತ್ರ, ಕೂಸಿನ ಅತ್ತೆಯರಾಗಿ ಜ್ಯೋತಿ ಶ್ಯಾಮ ಸುಂದರ್, ದೊಡ್ಡಮ್ಮನಾಗಿ ಅರ್ಚನಾ ವೇಣು, ಮಾಣಿಯ ಸೋದರ ಮಾವನಾಗಿ ಸೌಮ್ಯ ಚೇತನ್, ಕ್ಯಾಮರಾ ವುಮನ್ ಆಗಿ ಅರ್ಚನಾ ಸಿರ್ಸಿ, ಕೂಸಿನ ಗೆಳತಿಯರಾಗಿ ತನ್ಮಯಿ ಶ್ರುತಿ ಹಾಗೂ ನಿರೂಪಕಿಯಾಗಿ ರಮ್ಯಾ ಮಾಬಲಡ್ಕ ಅವರು ನಿಮ್ಮ ಮುಂದೆ ಇಷ್ಟ ಹೊತ್ತಿನ ತನಕವೂ ನಮ್ಮನ್ನು ರಂಜಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನೀವೀಗ ಜಾತಕವನ್ನು